ಸೌತೆಕಾಯಿ ವಿಚಾರದಲ್ಲಿ ಕೊಲೆಯೇ ಆಗೋಗಿರುವಂತಹ ಘಟನೆಯೊಂದು ಚಾಮರಾಜನಗರದಲ್ಲಿ ಘಟಿಸಿದೆ. ನಿನ್ನೆ ರಾತ್ರಿ ಕೊಲೆ ಮಾಡಲಾಗಿದೆ. ಸೌತೆಕಾಯಿ ವಿಚಾರಕ್ಕೆ ಅಣ್ಣನೇ ತಂಗಿಯನ್ನ ಕೊಂದಿರುವಂತಹ ಭೀಕರ ಘಟನೆ. ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಸೌತೆಕಾಯಿ ವಿಚಾರಕ್ಕೂ ಕೂಡ ಜಗಳ ಆಗುತ್ತಾ, ಹೆಣಗಳು ಬೀಳುತ್ತಾ ಅಂದ್ರೆ ಹೌದು. ತಂಗಿ ಐಮಾನ್ ಬಾನುಳನ್ನ ಕೊಂದ ಅಣ್ಣ ಫರ್ಮಾನ್ ಶಾ ಕೊಳ್ಳೇಗಾಲ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಆಗಿರುವಂತಹ ಘಟನೆ ಇದಾಗಿದೆ. ಸೊ ಗಲಾಟೆಗಳಾಗಿದೆ ಇಬ್ಬರ ಮಧ್ಯೆ. ಗಲಾಟೆಗಳಾಗೋದು ಕುಟುಂಬಗಳಲ್ಲಿ ಸರ್ವೇ ಸಾಮಾನ್ಯ. ಅದು ಕೂಡ ಈ ರೀತಿಯಾಗಿ ಅಂತ್ಯ ಕಾಣುತ್ತೆ ಅಂದರೆ ವಿಚಿತ್ರ ಅನಿಸುತ್ತಪ್ಪ. ಐಮಾನ್ ಬಾನು ಈಗ ಮೃತಳಾಗಿರೋದು, ಫರ್ಮಾನ್ ಶಾ ಕೊಲೆ ಮಾಡಿದ್ದಾನೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ನಿನ್ನೆ ರಾತ್ರಿ ಅಣ್ಣನ ಮಗನಿಗೆ ಸೌತೆಕಾಯಿ ತಿನ್ನಿಸ್ತಾ ಇದ್ದಂತಹ ಆರೋಪಿ ಫರ್ಮಾನ್. ಮಗುವಿಗೆ ಮೊದಲೇ ಜ್ವರ ಇದೆ, ಯಾಕೆ ಸೌತೆಕಾಯಿ ತಿನ್ನಿಸ್ತಾ ಇದೆಯಾ, ಶೀತ ಆಗುತ್ತೆ ಅಂತ ಹೇಳಿದ್ದಾರಷ್ಟೇ. ತಿನ್ನಿಸ್ಬೇಡ ಅಂದಿದ್ದಕ್ಕೆ ಅತ್ತಿಗೆ ತಸ್ಲೀಮ್ ಈ ವಿಚಾರದಲ್ಲಿ ಗಲಾಟೆ ಆಗಿದೆ. ಈ ವೇಳೆ ಫರ್ಮಾನ್ಗೆ ತಂಗಿ ಐಮಾನ್ ನಿಂದಿಸಿದ್ದಾಳೆ. ತಂಗಿ ಬೈತಿದ್ದಂತೆ ಅಣ್ಣನಿಗೆ ಕೋಪ ಬಂದ್ಬಿಟ್ಟಿದೆ. ತಕ್ಷಣವೇ ಅಡುಗೆ ಮನೆಯಲ್ಲಿದ್ದ ಮಾಂಸ ಕತ್ತರಿಸುವ ಕತ್ತಿಯಿಂದ ಹಲ್ಲೆಯನ್ನ ನಡೆಸಿದ್ದಾನೆ. ರಕ್ಷಣೆಗೆ ಬಂದ ಅತ್ತಿಗೆ ಹಾಗೂ ತಂದೆ ಮೇಲೂ ಅಟ್ಯಾಕ್ ಆಗಿದೆ. ಪೊಲೀಸರಿಗೆ ಕರೆ ಮಾಡಿ ಈಗ ಫರ್ಮಾನ್ ಶರಣಾಗಿದ್ದಾನೆ. ಕೊಲೆ ಆ ಸಂದರ್ಭದಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ತಂಗಿನೂ ಉಳಿತಾ ಇದ್ಲು, ಆತ ಕೂಡ ಜೈಲಿಗೆ ಹೋಗೋದು ತಪ್ತಾ ಇತ್ತು. ಇನ್ನು ಹೆಂಡತಿ ಮತ್ತು ತಂದೆಗೆ ಗಾಯ ಆಗೋದು ಕೂಡ ತಪ್ತಾ ಇತ್ತು. ಕೋಪದಲ್ಲಿ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿರೋದು ಮಾತ್ರ ನಿಜಕ್ಕೂ ವಿಚಿತ್ರ. ಅದರಲ್ಲೂ ಕೂಡ ತಂಗಿ ಅನ್ನೋದನ್ನು ಕೂಡ ನೋಡಿದೆ. ಹೆಂಡತಿಗೇನೋ ಒಂದು ಮಾತು ಅಂದ್ರು ಅಂತ ಅಷ್ಟಕ್ಕೆ ಕುಪಿತಗೊಂಡಂತಹ ಪತಿ ಈ ರೀತಿ ಹಲ್ಲೆ ನಡೆಸಿದ್ದಾನೆ. ಇದೆಲ್ಲ ಆದಮೇಲೆ ಫರ್ಗ್ಯೂ ಮಾಡಿ ಆಕೆ ಕೂಡ ರಕ್ಷಣೆಗೆ ಹೋಗಿದ್ದಾಳೆ, ಅವಳ ಮೇಲೂ ಅಟ್ಯಾಕ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಒಂದು ರೀತಿ ವಿಚಿತ್ರ ಘಟನೆ ಇದು. ಒಂದು ಸಣ್ಣ ವಿಷಯಕ್ಕೆ ಕೊಲೆ ಮಾಡೋದಾ? ಈಗ ಅವರಿಬ್ರು ಗಾಯಗೊಂಡರ ಸ್ಥಿತಿ ಏನು ಆಗಿದೆ ಮತ್ತು ಅವ್ರು ಏನು ಹೇಳ್ತಾರೆ? ಖಂಡಿತವಾಗಿಯೂ ಈಗ ಈ ಒಂದು ಘಟನೆ ಇದೀಗ ಕೊಳ್ಳೇಗಾಲದಲ್ಲಿ ನಡೆದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅಣ್ಣನೇ ತಂಗಿಯನ್ನ ಅಂದ್ರೆ ಸಹೋದರಿಯನ್ನ ಹತ್ಯೆಗೆ ಎದ್ದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಮಗುವಿಗೆ ಸೌತೆಕಾಯಿ ತಿನ್ನಿಸುವಂತ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಗಲಾಟೆ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಮಗುವಿಗೆ ಜ್ವರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೌತೆಕಾಯಿ ಕೊಡಬೇಡ ಅಂತ ಅತ್ತಿಗೆ ತಸ್ಲಿಮ್ ತಾಜ್ ಹೇಳ್ತಾರೆ. ಈ ವೇಳೆ ಅವನು ಮತ್ತೆ ಸೌತೆಕಾಯಿಯನ್ನ ಕೊಡ್ತಾನೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದಂತ ತಂಗಿಯ ಮೇಲೆ ಒಂದು ಏಕಾಏಕಿ ಒಂದು ಅಟ್ಯಾಕ್ ಅನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಚಾಕುವಿನಿಂದ ಹಲ್ಲೆಯನ್ನ ನಡೆಸಿ ಒಂದು ಕೊಲೆಯನ್ನ ಗೈದಿರ್ತಕ್ಕಂಥದ್ದು. ಈ ವೇಳೆ ಬಿಡಿಸಲು ಹೋದಂತ ತಸ್ಲೀಮ್ ತಾಜ್ನನ್ನು ಕೂಡ ಒಂದು ಹಲ್ಲೆಯನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇಬ್ಬರ ಮೇಲೆ ಹಲ್ಲೆ ಮಾಡಿದಂತ ನಂತರ ಅವರ ತಂದೆ ಅದನ್ನ ಬಿಡಿಸ್ಲಿಕ್ಕೆ ಅಂತ ಓಡಿ ಬರ್ತಾರೆ. ಆ ವೇಳೆ ಕೂಡ ಅವರ ಕೈಯನ್ನು ಕೂಡ ಮುರಿಯೋದ್ರ ಮೂಲಕವಾಗಿ ಅವರ ಮೇಲೂ ಕೂಡ ಏಕಾಏಕಿ ಹಲ್ಲೆಯನ್ನ ನಡೆಸಿರ್ತಕ್ಕಂಥದ್ದು. ಈ ವೇಳೆ ಪಕ್ಕದಲ್ಲೇ ಒಂದು ಮದುವೆ ಕೂಡ ಸಮಾರಂಭ ನಡೀತಾ ಇರುತ್ತೆ. ಅಕ್ಕಪಕ್ಕದ ಜನರು ಒಂದು ಮನೆಗೆ ಜಮಾಯಿಸ್ತಾರೆ. ಈ ವೇಳೆ ತಪ್ಪಿಸ್ಕೊಳ್ತಕ್ಕಂತ ಒಂದು ಯಾವುದೇ ಅವಕಾಶ ಸಿಗಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ತಾನೇ ಒಂದು ಬಾಗಿಲು ಹಾಕೊಂಡು 112ಗೆ ಕರೆಯನ್ನ ಮಾಡಿರ್ತಕ್ಕಂಥದ್ದು. ತದನಂತರ ಅಲ್ಲಿಂದ ಪೊಲೀಸರು ಆಗಮಿಸಿದ ನಂತರ ಅವರೇ ಶರಣಾಗತಿ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.